ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತುಂಗಭದ್ರಾ ಡ್ಯಾಂನಲ್ಲಿ ಆದಂತಹ ಪಾಠವನ್ನ ಕಲೀಲೇ ಇಲ್ಲ. ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನ ಆಗಿರೋ ವಿಚಾರದಿಂದ ಪಾಠ ಕಲಿತು ಈಗ ಎಚ್ಚರಿಕೆ ತಗೊಳ್ತಾ ಇದ್ದಾರೆ. ಆದರೆ ಡ್ಯಾಮ್ ವಿಚಾರದಲ್ಲಿ ಏನೂ ಇಲ್ಲ, ನೀರು ಸೋರಿಕೆ ಆದರೆ ಆಗಲಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಏನು ಗದಗ ಜಿಲ್ಲೆಯ ಹಮ್ಮಗಿ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅವ್ಯವಸ್ಥೆ ಹೇಗಿದೆ, ಜಲಾಶಯ ವ್ಯವಸ್ಥೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಬ್ಬರ್ ಸೀಲ್ ಹಾಳಾಗಿ ಬಹುತೇಕ ಗೇಟ್ಗಳಿಂದ ನೀರು ಸೋರಿಕೆ ಆಗ್ತಾ ಇದೆ. ನಿರ್ವಹಣೆ ಇಲ್ಲದೇನೆ ಕ್ರಸ್ಟ್ ಗೇಟ್ಗಳಿಗೆ ವೀಲ್ ಏನು ಅಳವಡಿಸಿದ್ರು ಅದು ಜಾಮ್ ಆಗಿ ಹೋಗ್ಬಿಟ್ಟಿದೆ. ಬ್ಯಾರೇಜ್ನ ಲೀಕೇಜ್ನಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. 3.63 TMC ಸಾಮರ್ಥ್ಯದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಸೊ ಬ್ಯಾರೇಜ್ ಗೇಟ್ ದುರಸ್ತಿಯ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಕಳೆದ ವರ್ಷ ಅಷ್ಟೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಮುರಿದು ಸಾಕಷ್ಟು ಅವಾಂತರ ಸೃಷ್ಟಿಸಿತ್ತು. ಆದರೂ ಕೂಡ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಗದಗ ಜಿಲ್ಲೆಯ ಹಮ್ಗಿ ಬಳಿ ಇರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಾಕಷ್ಟು ನ್ಯೂನತೆಗಳು ಸಹ ಕಂಡುಬರ್ತಾ ಇದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸಿದೆ. ನಮ್ಮ ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವು ತೋರಿಸಿದ್ವಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹಮ್ಗಿ ಬಳಿ ಇರುವಂಥದ್ದು. ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರುವಂಥದ್ದು. ಇದು 3.5 TMC ಸಾಮರ್ಥ್ಯದ ನೀರನ್ನು ಹೊಂದಿರುವಂತಹ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಕೇವಲ ಈಗ 2 TMC ನೀರು ಮಾತ್ರ ಇಲ್ಲಿ ಸಂಗ್ರಹಣೆ ಆಗುತ್ತೆ. ಆದರೆ ಈಗ ತುಂಗಾ ಜಲಾಶಯದಿಂದ ನೀರು ಈ ಒಂದು ತುಂಗಭದ್ರಾ ನದಿಗೆ ಬಿಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಈ ಒಂದು ಕಬ್ಬಿಣದ ಒಂದು ಏನು ಉಪಕರಣಗಳಿವೆ, ಬಹುತೇಕ ಉಪಕರಣಗಳು ಜಂಗ್ ಹತ್ತಿರುವಂಥದ್ದು ಕೂಡ ನಾವು ತೋರಿಸಿದ್ವಿ. ಇವು ಬಹುತೇಕ ಇದು ರಬ್ಬರು ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಗೇಟಿನಲ್ಲಿ ಸಂಪೂರ್ಣವಾಗಿ ಇದು ತುಕ್ಕು ಹಿಡಿದಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇದು ಇಲ್ಲಿದ್ದಂತಹ ನಟ್ ಬೋಟ್ಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಕಬ್ಬಿಣದ ಕೆಲವು ಸಲಕರಣೆಗಳಾಗಿರ್ಬೋದು, ಎಲ್ಲವೂ ಕೂಡ ತುಕ್ಕು ಹಿಡಿಯುವಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಸರಿಯಾಗಿ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯಂಥ ನಿರ್ವಹಣೆಗೆ ಮುಂದಾಗ್ತಾ ಇಲ್ಲ. ಇಂಥ ಒಂದು ಅವ್ಯವಸ್ಥೆ ಕೂಡ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಕೂಡ ಇಲ್ಲಿ ಇರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿದ್ದಂಥ ಅದರ ವೈಸರ್ಗಳಾಗಿರ್ಬೋದು, ರೋಪ್ಗಳಾಗಿರ್ಬೋದು, ರೋಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ಹಾಳಾಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಕೂಡ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಪ್ರಮಾಣದ ನೀರು ಬಂದರೂ ಕೂಡ ಅದನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಅನೇಕ ನೀರು ಸಹ ಇಲ್ಲಿ ಪೋಲಾಗ್ತಾ ಇರೋದು ಸಹ ನಾವಿಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ಸಮಸ್ಯೆ ಕೂಡ ಇಲ್ಲಿ ಆಗಿರುವಂಥದ್ದು. ನೀರು ಹೇಗೆ ಪೋಲಾಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸುಮಾರು 26 ಕ್ರಸ್ಟ್ ಗೇಟ್ಗಳಿರುವಂಥದ್ದು. ಅದರಲ್ಲಿ ಸದ್ಯಕ್ಕೆ ಈಗ 2 TMC ನೀರನ್ನು ಹೊಂದಿರುವಂಥದ್ದು. ಇದು ಈ ಕ್ರಸ್ಟ್ ಗೇಟ್ಗಳಿರುವಂಥ ರಬ್ಬರ್ ಸೀಲ್ ಸಮಸ್ಯೆ ಆಗಿದೆ. ಜೊತೆಗೆ ರೋಪ್ಗಳು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ. 4-5 ಗೇಟ್ಗಳ ವೀಲ್ ರುಟೇಟ್ಗಳು ಆಗ್ತಾ ಇಲ್ಲ. ಜೊತೆಗೆ ಅನೇಕ ಈ ರೋಪ್ಗಳಿಗೆ ಆಗಲಿ, ಜೊತೆಗೆ ವೀಲ್ಗಳಿಗಾಗಿ ಗ್ರೀಸ್ಗಳನ್ನು ಮಾಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಅನೇಕ ಸಮಸ್ಯೆಯಿಂದ ನೀರು ಹೇಗೆಲ್ಲ ಪೋಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಏನಂತಂದರೆ ಇಲ್ಲಿರುವಂತಹ ಆ ರಬ್ಬರ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಅದು ಯಾವುದೇ ಥರದಂಥ ನೀರು ಪೋಲಾಗಲ್ಲ. ಆದರೆ ಇಲ್ಲಿ ರಬ್ಬರ್ ಸೀಲನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರೋದಕ್ಕೆ ಈ ಥರದಂಥ ಅನೇಕ ಪ್ರಮಾಣದ ನೀರು ಸಹ ಸಾಕಷ್ಟು ಪೋಲಾಗ್ತಾ ಇರೋದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಇದು ಒಂದು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಮುರಿದು ಸಾಕಷ್ಟು ಅವಾಂತರ ಸೃಷ್ಟಿ ಆದರೂ ಸಹ ಇಲ್ಲಿ ಸರ್ಕಾರ, ಜಿಲ್ಲಾಡಳಿತ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಅನೇಕ ಇಲ್ಲಿ ಸಾಮಗ್ರಿಗಳು ತುಕ್ಕು ಹಿಡಿದಿರುವುದು ಇದು ನೋಡಿದರೆ ನಿಜಕ್ಕೂ ಒಂದು ರೀತಿ ದುರಂತ ಅಂತಲೇ ಹೇಳ್ಬೋದು. ಇಲ್ಲಿ ಏನೇ ಅನಾಹುತ ಆಗುವುದಕ್ಕಿಂತ ಮೊದಲು ಜಿಲ್ಲಾಡಳಿತ ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಏನೆಲ್ಲ ನ್ಯೂನತೆಗಳಿವೆ ಅದನ್ನು ಸರಿಪಡಿಸಲಿ ಅನ್ನುವಂಥದ್ದು ಎಲ್ಲರ ಕಳಕಳಿಯ ಮನವಿಯಾಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಬೇರೆ ವಿಚಾರಗಳಲ್ಲಿರುವ ಆಸಕ್ತಿಗಳು ಇದರಲ್ಲೂ ಇರಲಿ. ನಿಮ್ಮ ರಾಜಕೀಯ ಬೇರೆ ಆಸಕ್ತಿಗಳಿರುತ್ತೆ, ದ್ವೇಷದ ಆಸಕ್ತಿಗಳಿರುತ್ತೆ. ಆದರೆ ಜನರ ಆಸಕ್ತಿಗಳಲ್ಲೂ ಇಂಥವು ಕೆಲಸಗಳನ್ನು ಮಾಡಿ, ಚೂರು ಯೋಜನೆಗಳನ್ನು